श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवे मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यां च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮ ಸ್ಕಂದ ದಶಮೋಧ್ಯಾಯದಲ್ಲಿ 21ನೇ ಶ್ಲೋಕ. ಅನ್ಯೋನ್ಯಮಾಸೀತ್ ಸಂಜಲ್ಪ ಉತ್ತಮ ಶ್ಲೋಕ ಚೇತಸಾಂ ಕೌರವೇಂದ್ರ ಪುರಸ್ತ್ರೀಣಾಂ ಸರ್ವಶ್ರುತಿ ಮನೋಹರಃ. ಅಂದ್ರೆ ಪರಮಾತ್ಮ ದ್ವಾರಕೆಗೆ ಹೋಗಿದ್ದಾನೆ. ಅವರು ಕೌರವರು ಏನ್ ಮಾತಾಡ್ಕೊಂಡ್ರು, ಕೌರವ ಸ್ತ್ರೀಯರು ಅಂದ್ರೆ ಪಾಂಡವರ ಸ್ತ್ರೀಯರು ಏನ್ ಮಾತಾಡ್ಕೊಂಡ್ರು ಹಾಗೆ ಅಂತ ಹೇಳ್ತಾರೆ. ಸ್ತ್ರೀಯ ಊಚುಹು ಸವೈ ಕಿಲಾಯಂ ಪುರುಷ ಪುರಾತನೋ ಏಕ ಆಸೀತ್ ಅವಿಶೇಷ ಆತ್ಮನಿ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮ ನಿಶಿ ಸುಪ್ತ ಶಕ್ತಿಷು. ಈ ಪರಮಾತ್ಮ ಇದ್ದಾನಲ್ಲ, ಶ್ರೀ ಕೃಷ್ಣ ತೇಜ ಸೌಂದರ್ಯ ಅತಿಶಯ ದರ್ಶನೇನ ವಿಸ್ಮಿತಾ ಕಾಶ್ಚಿತ್ ಸ್ತ್ರಿಯ ಪ್ರತಿಜ್ಞಾನಾಧಿಕಾ ಅನ್ಯಾ ಸ್ತ್ರಿಯಂ ಸಾಕ್ಷಾತ್ ಶ್ರೀ ನಾರಾಯಣ ಅವತಾರ ಅತಃ ಅಸ್ಮಿನ್ ನ ವಿಸ್ಮಯ ಕಾರ್ಯ ಇತಿ ಆಶಯನ ಕಥೆಯಂತಿ. ಒಂದು ಸ್ತ್ರೀ, ಹಸ್ತಿನಾವತಿಯ ಸ್ತ್ರೀ, ಕೃಷ್ಣನ ಸೌಂದರ್ಯವನ್ನು ನೋಡಿ ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಇದ್ದಾನೆ ಈ ರೂಪ ಹಾಗೆ ಅಂತ. ಇನ್ನೊಂದು ಸ್ತ್ರೀಗೆ ಪರಮಾತ್ಮನ ಜ್ಞಾನ ತುಂಬಾ ಚೆನ್ನಾಗಿತ್ತು, ಅವರಿಗೆ ಕೃಷ್ಣ ಅವತಾರ ಎಲ್ಲ. ಅವರು ಹೇಳ್ತಾರಂತೆ, ಯಾರೋ ಸಾಮಾನ್ಯ ಕೃಷ್ಣ ಅಂತ ತಿಳಿಬೇಡ, ಯಾರಿವರು, ಸಾಕ್ಷಾತ್ ನಾರಾಯಣ ಹಾಗೆ. ಅದರಿಂದ ಇವನಲ್ಲಿ ಇಂಥ ಅದ್ಭುತ ಸಾಮರ್ಥ್ಯಗಳು, ಸೌಂದರ್ಯಾದಿಗಳು, ವೀರ ಪರಾಕ್ರಮಗಳು ಇರುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಅಂತ ಹೇಳ್ತಾರೆ. ಅಯಂ ಸವೈ ಕಿಲಾಯಂ ಪುರುಷ ಪುರಾತನ. ಈ ಕೃಷ್ಣ ಇದ್ದಾನಲ್ಲ, ಸಾಕ್ಷಾತ್ ವಿಷ್ಣುವೇ, ಪುರಾತನ ಅನಾದಿ ಕಾಲದಿಂದ ಇರತಕ್ಕವನು. ಯಹ ಏಕ ಆಸೀತ್, ಹಳೆಯ ಕಾಲದಲ್ಲಿ ಇವನೊಬ್ಬನೇ ಇದ್ದು ಎಲ್ಲರನ್ನೂ ಸೃಷ್ಟಿ ಮಾಡಿದ್ದಾನೆ. ಅವಿಶೇಷ ಆತ್ಮನಿ. ಹರೇ ಶ್ರೀನಿವಾಸ, ಹರಿಯೇ ನಮಗ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅಂತಹ ಪರಮಾತ್ಮನೇ ಇವನು, ಸೃಷ್ಟಿಕಾಲದಲ್ಲಿ ಇದ್ದವನು, ಸಂಹಾರಕರ್ತೃ ಇವನೇ. ಅಂತಹ ಪರಮಾತ್ಮನಲ್ಲಿ ಅಗ್ರೆ ಸತ್ವಾದಿ ಗುಣಗಳು ಜಗದಾತ್ಮನೇ ಈಶ್ವರೇ ನಿಮೀಲಿತಾತ್ಮ. ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಸೇರಿ ಇದೆ. ಅಂದ್ರೆ ಸೂಕ್ಷ್ಮವಾದ ಜಡ ಪ್ರಕೃತಿಯು ಕೂಡ ಪರಮಾತ್ಮನಲ್ಲೇ ಸೇರಿ ಇದೆ ಹಾಗೆ ಅಂತ. ಪ್ರಳಯ ಕಾಲದಲ್ಲಿ ಮಲಗಿದವ ಇವನೇ, ಆಲದೆಲೆಯ ಮೇಲೆ ಮಲಗಿದವ ಇವನೇ, ನಿಮೀಲಿತಾತ್ಮ ನಿಶಿ ಸುಪ್ತ ಶಕ್ತಿಷು. ಪ್ರಕೃತಿಯ ಎಲ್ಲ ಶಕ್ತಿಯೂ ಕೂಡ ಸುಪ್ತವಾಗಿತ್ತು, ಅಂದ್ರೆ ಪ್ರಕೃತಿಯ ಯಾವ ಕಾರ್ಯವೂ ನಡೀತಾ ಇಲ್ಲ. ಅಂತಹ ಕಾಲದಲ್ಲೂ ಕೂಡ ಮಲಗಿದವ ಇವನೇ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಇವನೇ ಆದಿಪುರುಷ ಅಂತ ಒಟ್ಟು ಒಂದು ಸ್ತ್ರೀ ಇನ್ನೊಂದು ಸ್ತ್ರೀಯರಿಗೆ ಹೇಳ್ತಾರೆ ಹಸ್ತಿನಾವತಿಯರು. ಮತ್ತೆ ಹೇಳ್ತಾರೆ, ಸಯೇವ ಭೂಯೋ ನಿಜ ವೀರ್ಯ ಚೋದಿತಾಂ ಸ್ವಜೀವ ಮಾಯಾಂ ಪ್ರಕೃತಿಂ ಸಿಸೃಕ್ಷತೀಂ ಅನಾಮ ರೂಪಾತ್ಮನಿ ರೂಪನಾಮನಿ ವಿದಿತ್ ಸಮಾನೋನುಸಸಾರ ಶಾಸ್ತ್ರೀಕೃತ. ಅಂತಹ ಪರಮಾತ್ಮ ಏನ್ ಮಾಡಿದ? ನಿಜವೀರ್ಯ ಚೋದಿತಾಂ, ತನ್ನ ಸಾಮರ್ಥ್ಯದಿಂದ ಸ್ವಜೀವ ಮಾಯಾಂ ಪ್ರಕೃತಿಂ ಸಿಸೃಕ್ಷತೀಂ,
ಪ್ರಕೃತಿಯನ್ನ ಸೃಷ್ಟಿ ಮಾಡಬೇಕು ಅಂತ, ಸೃಷ್ಟಿ ಆದಿ ಕಾಲದಲ್ಲಿ ಪ್ರಕೃತಿಯನ್ನ ಸೃಷ್ಟಿ ಮಾಡಬೇಕು ಅಂತ ಶ್ರೀ ಭೂಭು ದುರ್ಗಾ ಅಂತ 3 ರೂಪದಿಂದ ಚೇತನ ಪ್ರಕೃತಿ, ಅವರಿಂದ ಅಭಿಮನ್ಯವಾದ ಸತ್ವ ರಜಸ್ಸು ತಮಸ್ಸು ಅಂತ 3 ಗುಣ, ಇವುಗಳನ್ನ ಸೃಷ್ಟಿ ಮಾಡಿ ಅನಾಮರೂಪಾತ್ಮನಿ ರೂಪನಾಮನಿ ವಿದಿತ್ಸಮಾನ. ರೂಪ ನಾಮ ಅಂತ ಯಾವುದು ಇದ್ದಿಲ್ಲ ಆ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ. ಅವುಗಳಿಗೆ ತನ್ನದೇ ಆದ ರೂಪ, ತನ್ನದೇ ಆದ ಹೆಸರು ಎಲ್ಲವನ್ನು ಕೂಡ ಪರಮಾತ್ಮನೇ ಕೊಟ್ಟದ್ದು. ನೋಡಿ, ಒಂದು ಕೈಯಲ್ಲಿರುವ ಒಂದು ದುಡ್ಡ ಸಂಪತ್ತನ್ನ ದಾನ ಮಾಡ್ಬೋದು, ಅಥವಾ ಬಟ್ಟೆಗಳನ್ನು ದಾನ ಮಾಡ್ಬೋದು. ಆದ್ರೆ ದೇವರು ಎಷ್ಟು ದಾನ ಮಾಡಿದ್ದಾನೆ? ತನ್ನ ಹೆಸರನ್ನೇ ಕೊಟ್ಟು ಬಿಟ್ಟಿದ್ದಾನೆ, ತನ್ನ ರೂಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ತಗೋ ನನ್ನ ರೂಪ, ತಗೋ ನನ್ನ ಹೆಸರು. ಈಗ ನಮಗೆಲ್ಲ ರೂಪ ಬಂದಿದೆ. ಇದು ಯಾರ ರೂಪ? ಇದು ದೇವರದೇ ರೂಪ. ಇದು ನಮಗೆ ಹೆಸರು ಬಂದಿದೆ, ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿದೆ. ಯಾರ ಹೆಸರು? ದೇವರದೇ ಹೆಸರು. ಪ್ರಳಯ ಕಾಲದಲ್ಲಿ ಎಲ್ಲಾ ನಾಮರೂಪ ಯಾರಲ್ಲಿ ಇತ್ತು? ಎಲ್ಲ ದೇವರಲ್ಲೇ ಇತ್ತು. ದೇವರು ಸೃಷ್ಟಿ ಮಾಡಿ ಎಲ್ಲವನ್ನು ಕೊಟ್ಟ, ನಾಮ ರೂಪ ಎಲ್ಲವನ್ನು ಕೊಟ್ಟ. ಅನುಸಸಾರ ಶಾಸ್ತ್ರೀಕೃತ, ಕಾಲ ಕರ್ಮ ಇವುಗಳನ್ನು ಅನುಸರಿಸಿ ಅವರಿಗೆ ತಕ್ಕಂತೆ ಹೆಸರು ರೂಪಗಳನ್ನು ಕೊಡ್ತಾ ಬರ್ತಾ ಇದ್ದಾನೆ ಅಂತ ಅರ್ಥ. ಸವಾ ಅಯಂ ಯತ್ ಪದಮತ್ರ ಸೂರಯೋ ಜಿತೇಂದ್ರಿಯ ನಿರ್ಜಿತಮಾತರಿಶ್ವನಃ ಪಶ್ಯಂತಿ ಭಕ್ತ್ಯುತ್ಕಲಿತಾಮಲಾತ್ಮನಾ ನನ್ವೇಷ ಸತ್ವಂ ಪರಿಮಾರ್ಷ್ಟುಮರ್ಹತಿ. ಮೋಕ್ಷಾರ್ಥಂ ಜ್ಞೇಯಃ ಅಯಮಪಿ ಏವ, ಜ್ಞೇಯಃ ಅಪಿ ಅಯಮೇವ ಇತ್ಯಾಹುಃ. ಮೋಕ್ಷಕ್ಕಾಗಿ ಯಾರನ್ನು ತಿಳಿಬೇಕು? ನಾವು ಮೋಕ್ಷವನ್ನ ಪಡೀಬೇಕಂದ್ರೆ, ಸಂಸಾರದಿಂದ ಬಿಡುಗಡೆ ಆಗಬೇಕಂದ್ರೆ ಯಾರನ್ನು ತಿಳಿಬೇಕು? ಈ ಪರಮಾತ್ಮನನ್ನೇ ತಿಳಿಬೇಕು ಅಂತಾರೆ. ಜ್ಞಾನಿಗಳು ಜಿತೇಂದ್ರಿಯರಾಗಿ ನಿರ್ಜಿತ ಮಾತರಿಶ್ವನಃ ಪ್ರಾಣಾಯಾಮ ಮಾಡಿ ಭಕ್ತಿಯಿಂದ ಪರಮಾತ್ಮನನ್ನ ಕಾಣ್ತಾರೆ. ಪರಮಾತ್ಮನ ದರ್ಶನಕ್ಕೆ ಅತಿ ಮುಖ್ಯವಾದದ್ದು ಅಂದ್ರೆ ಇಂದ್ರಿಯ ನಿಗ್ರಹ ಮತ್ತು ಭಕ್ತಿ ಮತ್ತು ಪ್ರಾಣಾಯಾಮ, ಇವುಗಳನ್ನ ಮಾಡಿ ಅವರು ಪರಮಾತ್ಮನನ್ನ ಕಾಣ್ತಾರೆ ಅಂತ. ಇಂತಹ ಒಂದು ಭಕ್ತಿ ಅದನ್ನ ನಾವು ಬೆಳೆಸಿಕೊಂಡ್ಬಿಟ್ರೆ ಅದರಷ್ಟು ಮನಸ್ಸನ್ನ ಶುದ್ಧ ಮಾಡತಕ್ಕ ಮತ್ತೊಂದು ವಸ್ತು ಇಲ್ಲ. ನಮ್ಮ ಮನಸ್ಸು ಶುದ್ಧ ಆಗ್ಬೇಕು, ಕ್ಲೀನ್ ಆಗ್ಬೇಕು, ಪಾತ್ರೆ ತೊಳಿಬೇಕು, ಏನೋ ಒಂದು ವಿಮ್ಮ ಗಿಮ್ಮ ಹಾಕಿ ತೊಳೆದ್ರೆ ಹೋಗ್ತದೆ. ಶರೀರದ ಕೊಳೆ ಹೋಗ್ಬೇಕು, ಸೋಪ್ ಹಾಕಿ ಉಜ್ಜಿದ್ರೆ ಹೋಗ್ಬಿಡುತ್ತೆ. ಮನಸ್ಸನ್ನು ಹೇಗೆ ತೊಳೆಯೋದು? ಭಕ್ತಿಯಿಂದ ತೊಳಿಬೇಕು ಅಂತ. ಭಕ್ತಿಯನ್ನು ಬೆಳೆಸಿದಷ್ಟು ಮನಸ್ಸು ಶುದ್ಧವಾಗ್ತದೆ. ಸವಾ ಅಯಂ ಸಖ್ಯನುಗೀತ ಸತ್ಕಥೋ ವೇದೇಶು ಗುಹ್ಯೇಶು ಚ ವೇದವಾದಿಭಿಃ ಯಏಕೈಶೋ ಜಗದಾತ್ಮಲೀಲಯ ಸೃಜತ್ಯವತ್ಯತ್ತಿ ನ ತತ್ರ ಸಜ್ಜತೆ. ಸರ್ವವೇದ ವೇದ್ಯಃ ಅಪಿ ಅಯಮೇವ. ಎಲ್ಲಾ ವೇದಗಳಿಂದ ಶಾಸ್ತ್ರಗಳಿಂದ ತಿಳಿಯಲ್ಪಡುವವನು ಕೂಡ ಈ ವ್ಯಕ್ತಿಯೇ ಅಂತ ಆ ಸ್ತ್ರೀ ಹೇಳ್ತಾ ಇದ್ದಾರೆ. ಎಷ್ಟು ಜ್ಞಾನ ಇರಬೇಕು ನೋಡಿ ಆ ಸ್ತ್ರೀಗೆ, ಪರಮಾತ್ಮನ ವಿಚಾರ ಎಲ್ಲವನ್ನು ಹೇಳ್ತಾ ಇದ್ದಾರೆ. ಸವಾಯಂ ವೇದ ಪ್ರತಿಪಾದ್ಯ ಮೂರ್ತಿ ಇವನೇ. ಅನುಗೀತ ಸತ್ಕತಃ ಪ್ರತಿದಿನಂ ಕೀರ್ತಿತಾಃ ಸತ್ಯಃ ಚರಿತ್ರಾಣಿ ವೇದೇಶು ಗುಹ್ಯೇಶು. ಯಾವ ವೇದಗಳಲ್ಲಿ ಪುರಾಣಗಳಲ್ಲಿ ಪರಮಾತ್ಮನ ಲೀಲೆಗಳನ್ನ ಕೊಂಡಾಡ್ತಾ ಇದ್ದಾರೆ, ಆ ಪರಮಾತ್ಮ ಇವನೇ ಹಾಗೆ ಅಂತ. ವೇದವಾದಿಭಿಹಿ, ಉಪನಿಷತ್ತು ವೇದಗಳು ಇವುಗಳನ್ನ ಅಧ್ಯಯನ ಮಾಡಿ ಪರಮಾತ್ಮನ ವಿಚಾರಗಳನ್ನ ಹೇಳ್ತಾರಲ್ವಾ, ಆ ಪರಮಾತ್ಮ ಇವನೇ ಹಾಗೆ ಅಂತ. ಯಹ ಏಕಃ ಈಶಃ, ಪರಮಾತ್ಮನೇ. ಏನಂತ ಕೊಂಡಾಡ್ತಾರೆ? ವೇದಾದಿಗಳಲ್ಲಿ ದೇವರನ್ನು ಏನಂತ ಹೇಳಿದ್ದಾರೆ ಅದನ್ನು ಹೇಳ್ಬಿಡ್ತಾರೆ. ಇವನೇ ಈಶಾ, ಇವನೇ ಮುಖ್ಯವಾಗಿ ಸರ್ವೋತ್ತಮನಾದ ವ್ಯಕ್ತಿ. ಜಗದಾತ್ಮ ಲೀಲೆಯ, ಈ ಜಗತ್ತನ್ನ ಅನಾಯಾಸವಾಗಿ ಲೀಲೆಯಿಂದ ಸೃಷ್ಟಿ ಮಾಡ್ತಾನೆ, ಮತ್ಸ್ಯ ಕೂರ್ಮಾದಿಗಳನ್ನ ತಾಲಿ ಸಂರಕ್ಷಣೆ ಮಾಡ್ತಾನೆ, ಇನ್ನು ಪ್ರಳಯ ಕಾಲದಲ್ಲಿ ಸಂಹಾರವನ್ನು ಮಾಡ್ತಾನೆ. ದಾಸರು ಹೇಳೇ ಬಿಟ್ರು ನೋಡಿ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಈ ಪರಿಮಹಿಮೆಯ ತಿಳಿಯೋದೇ ಆನಂದ ಹಾಗಿಂತ. ಆದರೂ ಕೂಡ ನ ತತ್ರ ಸಜ್ಜತೆ, ಸೃಷ್ಟಿಯಾದಿಗಳನ್ನ ಮಾಡಿದರೂ ಕೂಡ ಪರಮಾತ್ಮ ಅದರಲ್ಲಿ ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಳೋದಿಲ್ಲ. ಜನರ ಉದ್ಧಾರಕ್ಕೆ ಎಷ್ಟು ಬೇಕೋ, ಸಜ್ಜನರ ಉದ್ಧಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾನೆ, ಅನುಗ್ರಹ ತೋರ್ತಾನೆ. ಸೃಷ್ಟಿ ಮಾಡಬೇಕಾದ್ದು ಅವನೇ, ಸಂಹಾರ ಮಾಡಬೇಕಾದ್ದು ಕೂಡ ಅವನೇ. ಅದರಿಂದ ಅವನಲ್ಲಿ ಅಟ್ಯಾಚ್ಮೆಂಟ್ ಎಂಬುದು ಇಲ್ಲ. ವೈಷಮ್ಯ, ನೈರ್ಗರಣ್ಯ, ಪಕ್ಷಪಾತ, ಪಾರ್ಶಿಯಾಲಿಟಿ ಇತ್ಯಾದಿಗಳು ಇಲ್ಲ ಅಂತ ಅರ್ಥ. ಯದಾ ಹ್ಯಧರ್ಮೇನ ತಮೋಧಿಗ ನೃಪಾಃ ಜೀವಂತಿ ತತ್ರೈವ ಸಾತ್ವತಃ ಕಿಲ ಧರ್ಮಂ ಭಗಂ ಸತ್ಯಮೃತಂ ದಯಾಂ ಯಶೋ ಭವಾಯ ರೂಪಾಣಿ ದದದ್ಯುಗೇ ಯುಗೇ. ಯಾವಾಗ
ಅಂತಹ ರಕ್ಷಣೆಯನ್ನು ಮಾಡುವ ಸಂದರ್ಭದಲ್ಲಿ ಅನೇಕ ದುಷ್ಟವಾದ ರಾಜರು ಭೂಮಿಯನ್ನು ಆಳಿದಾಗ ಪರಮಾತ್ಮ ತಾನು ಅನೇಕ ರೂಪಗಳನ್ನ ತಾಳಿ, ಮತ್ಸ್ಯ ಕೂರ್ಮಾದಿ ರೂಪಗಳನ್ನೆಲ್ಲ ತಾಳಿ ಅವರನ್ನ ನಿಗ್ರಹ ಮಾಡಿ, ದುಷ್ಟರನ್ನ ನಿಗ್ರಹ ಮಾಡಿ ಧರ್ಮವನ್ನ ಯುಗೆ ಯುಗೆ ಪ್ರತಿ ಧರ್ಮದಲ್ಲೂ ಕೂಡ ರಕ್ಷಣೆ ಮಾಡುವವನು ಇವನೇ. ಹಾಗೆ ಅಂತ ಕೃಷ್ಣನನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ ಆ ಇನ್ನೊಂದು ಸ್ಥಿತಿಗೆ. ನೋಡಿ, ಇದೆಲ್ಲ ನಾವು ತಿಳಿಬೇಕಾದ್ದು. ಇದನ್ನ LKG ಕ್ಲಾಸ್ ಅಂತ ಹೇಳ್ಬೋದು. ಆರಂಭ ಹಂತದಲ್ಲಿ ದೇವರು ಅಂದ್ರೆ ಯಾರು, ಕೃಷ್ಣ ಅಂದ್ರೆ ಏನು, ನಮಗೂ ದೇವರಿಗೆ ಏನ್ ಸಂಬಂಧ, ಈ ಜಗತ್ತಿಗೂ ಕೃಷ್ಣನಿಗೆ ಏನ್ ಸಂಬಂಧ, ಎಲ್ಲವನ್ನು ತಿಳಿಸಿಕೊಡುವ 1ನೇ ಕ್ಲಾಸ್ ಪಾಠ ಇದು. ಅಷ್ಟು ಚೆನ್ನಾಗಿ ಇಲ್ಲಿ ಕೊಟ್ಟಿದ್ದಾರೆ. ಅಂತ ಪರಮಾತ್ಮನಲ್ಲಿ ಭಗ ಐಶ್ವರ್ಯಾದಿ ಎಲ್ಲಾ ಗುಣಗಳು ಕೂಡ ಇದೆ. ಎಲ್ಲಾ ಶಬ್ದವಾಚ್ಯನಾಗಿ ಇದ್ದಾನೆ ಇವನು, ಅವುಗಳ ಪ್ರೇರಕನಾಗಿಯೂ ಇದ್ದಾನೆ. ನಮ್ಮಲ್ಲಿ ಸತ್ಯ ಬರಬೇಕು, ಸತ್ಯ ರೂಪದಿಂದ ಪರಮಾತ್ಮ ಇಲ್ಲಿ ಇದ್ರೆ ಮಾತ್ರ ಸತ್ಯ ಮಾತಾಡ್ಲಿಕ್ಕೆ ಆಗ್ತದೆ. ಭಕ್ತಿ ಬರಬೇಕು, ಭಕ್ತಿ ರೂಪದಿಂದ ಪರಮಾತ್ಮ ನಮ್ಮಲ್ಲಿ ಪ್ರವೇಶ ಆಗಬೇಕು. ಅದಕ್ಕೆ ಬಾಬಾ ಭಗವತರ ಹೃದಯ ಮಂದಿರ ಅಂತ ದಾಸರು ಕರೀತಾರೆ. ಮತ್ತೆ ಮತ್ತೆ ದೇವರನ್ನ ಕರೀಬೇಕಂತ. ಅಹೋ ಅಲಂ ಶ್ಲಾಘ್ಯತಮಂ ಯದೋ ಕುಲಂ ತ್ವಹೋ ಅಲಂ ಪುಣ್ಯತಮಂ ಮಧೋರ್ವನಂ ಯದೇಶು ಪುಂಸಾಂ ವೃಷಭ ಪ್ರಿಯಶ್ರವಾಹ ಸ್ವಜನ್ಮನ ಚಂಕ್ರಮಣೇನ ಚಾಂಚತಿ. ಇಷ್ಟು ಹಿಂದಿನ ಶ್ಲೋಕಗಳಲ್ಲಿ ಮೂಲ ರೂಪದ ವಿಚಾರವನ್ನೆಲ್ಲ, ಸೃಷ್ಟಿ ಸ್ಥಿತಿ ಸಂಹಾರ ಮಾಡತಕ್ಕ ರೂಪಗಳನ್ನೆಲ್ಲ ಪರಮಾತ್ಮನ ರೂಪಗಳನ್ನು ಹೇಳಿ ತದಭಿನ್ನಂ, ಅಭಿನ್ನವಾದ ಈ ಕೃಷ್ಣ ರೂಪಕ್ಕೂ ಮೂಲ ರೂಪಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ, ಅವನೇ ಇವನು. ಕೃಷ್ಣನನ್ನ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದ. ಅಹೋ ಅಲಂ ಶ್ಲಾಘ್ಯತಮಂ ಯದೋಕುಲಂ. ಈ ಯದುವಂಶದ ಕುಲ ಇದೆ ನೋಡು, ಅದು ಭಾರಿ ಶ್ಲಾಘ್ಯ, ಕೊಂಡಾಡಬೇಕು ಅದನ್ನ. ಯಾಕೆ? ಅಂತಹ ಕುಲದಲ್ಲಿ ಪರಮಾತ್ಮ ಯಾವ ಕುಲದಲ್ಲಿ ತಾನು ಅವತಾರ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡಿದ್ದಾನೆ? ಯದುವಿನ ವಂಶ. ಅದರಿಂದ ಯದುವಿನ ವಂಶ ಶ್ರೇಷ್ಠವಾದದ್ದು. ಅಲಂ ಪುಣ್ಯತಮಂ ಮಧೋರ್ವನಂ. ಮಧುವನ ಅಂತ ಏನಿದೆ, ಮಧುರಾ ಪಟ್ಟಣ, ಅದು ಪುಣ್ಯತಮ. ಯಾಕೆ? ಪರಮಾತ್ಮ ತಾನು ಎಲ್ಲಿ ಅವತಾರ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡಿದ್ದಾನೆ? ಮಧುರಾ ಪಟ್ಟಣ, ಅದು ಕೂಡ ಪುಣ್ಯತಮ, ಯದುವಿನ ವಂಶ. ನೋಡಿ, ಕೃಷ್ಣನ ಸ್ಪರ್ಶ, ಕೃಷ್ಣನ ಸಂಬಂಧ ಯಾವ ಕುಲದಲ್ಲಿ ಆಗುತ್ತದೋ, ಯಾವ ಸ್ಥಾನದಲ್ಲಿ ಆಗುತ್ತೋ ಎಲ್ಲವೂ ಕೂಡ ಮಂಗಳ. ಅದರಿಂದ ಕೃಷ್ಣನ ಮನಸ್ಸು ನಮ್ಮಲ್ಲಿ ಸಂಬಂಧ ಆದರೆ, ಅಂದ್ರೆ ನಾವು ಕೃಷ್ಣನನ್ನ ಸ್ಮರಿಸಿದರೆ ನಮಗೂ ಕೂಡ ಮಂಗಳ ಆಗ್ತದೆ ಅಂತ ವಿಚಾರ. ಮಧುರಾಪಟ್ಟಣ ಮಂಗಳ ಆಗಿದೆ, ಯದುವಿನ ವಂಶ ಮಂಗಳ ಆಗಿದೆ. ಯಾರಿಂದ? ಕೃಷ್ಣನಿಂದ. ಅಂತ ಕೃಷ್ಣನನ್ನ ನಾವು ನಮ್ಮ ಮನಸ್ಸಿನಲ್ಲಿ ಸೆರೆ ಮಾಡಿ ಇಟ್ಟುಕೊಂಡ್ರೆ ಭಕ್ತಿಯಿಂದ, ಆಗ ಪರಮಾತ್ಮ ನಮ್ಮ ಮನಸ್ಸನ್ನು ಕೂಡ ಪವಿತ್ರ ಮಾಡ್ತಾನೆ. ಯದೇಶು ಪುಂಸಾಂ ಋಷಭ ಪ್ರಿಯಶ್ರವಾಹ ಸ್ವಜನ್ಮನ ಚಂಕ್ರಮಣೇನ ಚಾಂಚತಿ. ತನ್ನ ಪಾದ ವಿನ್ಯಾಸದಿಂದ ಪರಮಾತ್ಮ ಆ ಮಧುರಾ ಪಟ್ಟಣದಲ್ಲಿ ಒಂದೊಂದು ಹೆಜ್ಜೆ ನೆಡಬೇಕು ಅಂದ್ರೆ ಎಂಥ ಪುಣ್ಯ ಮಾಡಿರ್ಬೇಕಾ ಭೂಮಿ. ಪರಮಾತ್ಮ ನಡೆದರೆ ಶಂಖ ಚಕ್ರಾದಿ ಚಿಹ್ನೆಗಳು ಆ ಭೂಮಿಯಲ್ಲಿ ಮೂಡ್ತಾ ಇತ್ತು. ಅಂಥ ಪೂಜ್ಯತಮ ಪರಮಾತ್ಮ ಅವನು ಅಂತ ಜಾಗದಲ್ಲಿ ನಡೀತಾನೆ ಅಂದ್ರೆ ಆ ಭೂಮಿ ಪಾವನ ಆಯ್ತು ಅಂತ ಹೇಳ್ತಾರೆ. ಅಹೋಬತಸ್ವರ್ ಯಶಸ್ತಿರಸ್ಕರಿ ಕುಶಸ್ಥಲಿ ಪುಣ್ಯ ಯಶಸ್ಕರಿ ಭುವಃ ಪಶ್ಯಂತಿ ನಿತ್ಯಂ ಯದನುಗ್ರಹೀಕ್ಷಿತ ಸ್ಮಿತಾವಲೋಕಂ ಸ್ವಪತಿಂ ಸ್ಮಯತ್ ಪ್ರಜಾ. ಪರಮಾತ್ಮ ಅವತಾರ ಮಾಡಿದ್ದು ಮಧುರಾ ಪಟ್ಟಣದಲ್ಲಿ, ಕೆಲವು ವರ್ಷಗಳ ಕಾಲ ಅಲ್ಲೇ ಇದ್ದದ್ದು. ತದನಂತರ ಕೃಷ್ಣ ಬಂದದ್ದು ದ್ವಾರಕಾ ಪಟ್ಟಣಕ್ಕೆ. ಆ ದ್ವಾರಕಾ ಪಟ್ಟಣವನ್ನು ಕೂಡ ಕೊಂಡಾಡ್ತಾ ಇತ್ತು. ಕುಶಸ್ಥಲಿಯಿಂದ ದ್ವಾರಕ ಅದೇನಾಗಿದೆ? ಸರ್ವ ಯಶಸ್ತಿರಸ್ಕರಿ. ಎಲ್ಲಾ ಯಶಸ್ಸನ್ನು ಕೂಡ ಸೋಲಿಸುವಂತಾಗ್ತದೆ. ದ್ವಾರಕಾ ಪಟ್ಟಣದ ಕೀರ್ತಿ ಮುಂದೆ ಉಳಿದ ಎಲ್ಲಾ ಪದಾರ್ಥದ ಕೀರ್ತಿಯು ಹಾಳಾಯ್ತು. ಎಂತ ಶ್ರೇಷ್ಠವಾದ ಕೀರ್ತಿಯನ್ನ ಪಡೀತಾ ದ್ವಾರಕಾ ಪಟ್ಟಣ. ಪುಣ್ಯ ಯಶಸ್ಕರಿ, ಪುಣ್ಯವನ್ನು ತಂದು ಕೊಡತಕ್ಕದ್ದು, ಒಳ್ಳೆ ಕೀರ್ತಿಯನ್ನ ಸಂಪಾದನೆ ಮಾಡಿದ್ದಾರೆ. ಪಶ್ಯಂತಿ ನಿತ್ಯಂ. ಆ ದ್ವಾರಕಾ ಪಟ್ಟಣದ ಜನರು ಎಂಥ ಪುಣ್ಯವಂತರು, ತಮ್ಮ ರಾಜ ಅಂದ್ರೆ ಕೃಷ್ಣನನ್ನ ಸದಾ ನೋಡ್ತಾ ಇರ್ತಾರೆ. ಪಶ್ಯಂತಿ ನಿತ್ಯಂ ಯದನುಗ್ರಹೇಕ್ಷಿತ. ಆ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನನ್ನು ನಿತ್ಯ ಕಾಣತಕ್ಕವು. ಅಂತ ಸೌಭಾಗ್ಯ. ಸ್ವಪತಿಂ ಯತ್ ಪ್ರಜಾ, ಸ್ವಪತಿಂ ಸ್ಮ ಯತ್ ಪ್ರಜಾ. ತಮ್ಮ ಪತಿಯಾದ ಶ್ರೀ ಕೃಷ್ಣನನ್ನ, ರಾಜ ಅವನನ್ನ ನಿತ್ಯ ನೋಡ್ತಾ ಇರ್ತಾರೆ. ಹಾಗೆ ಅವರು ಕೂಡ ಧನ್ಯರು. ದ್ವಾರಕಾ ಪಟ್ಟಣ ವಾಸಿಗಳು ಕೂಡ ಧನ್ಯರು. ಹಾಗೆ ನೂನಂ ವ್ರತ ಸ್ನಾನ ಹುತಾದಿನೇಶ್ವರ ಸಮರ್ಚಿತೋ ಹ್ಯಸ್ಯ ಗೃಹೀತ ಪಾಣಿಭಿಃ ಪಿಬಂತಿಯ
ಸಖ್ಯಧರಾಮೃತಂ ಮುಹು ವ್ರಜಸ್ತ್ರೀಯ ಮುಹುರ್ಯಶಾದ್ ಯದಾಶಯ. ಆ ಊರಿನ ಜನರು ಪವಿತ್ರರು ಅಂತ ಆದಮೇಲೆ ಅಂತಃಪುರದಲ್ಲಿ ಇರತಕ್ಕ ಪರಮಾತ್ಮನ ಮಡದಿಯರು, ಅವರ ವಿಚಾರ ಇನ್ನೇನು ಹೇಳೋದು. ಯಾವ ಪರಮಾತ್ಮನ ಅಧರಾಮೃತ ಅದನ್ನ ನಿತ್ಯ ಪಾನ ಮಾಡ್ತಾರೆ ಅವರು. ಅವರ ಭಾಗ್ಯವನ್ನು ಏನು ಅಂತ ಹೇಳೋದು. ಅವನ ಕೈ ಹಿಡಿದ ಪತ್ನಿಯರು ಎಂತ ಸೌಭಾಗ್ಯವಂತರು ಅವರೆಲ್ಲ, ಏನು ಅಂತ ಕೊಂಡಾಡೋದು ಅವ್ರನ್ನೆಲ್ಲ. ಹಾಗೆ ಅಂತ ಅವರನ್ನು ಕೊಂಡಾಡ್ತಾರೆ. ಕೃಷ್ಣನ ಮಡದಿಯರು 16,108 ಮಡದಿಯರು ಎಲ್ಲರನ್ನು ಕೂಡ ಕೊಂಡಾಡ್ತಾ ಇದ್ದಾರೆ. ಯಾ ವೀರ್ಯ ಶುಲ್ಕೇನ ಹೃತ ಸ್ವಯಂವರೇ ಪ್ರಮತ್ಯ ಚೈದ್ಯ ಪ್ರಮುಖಾನ್ ವಿಶುಷ್ಮಿನಃ ಪ್ರದ್ಯುಮ್ನ ಸಾಂಬ ಪ್ರಮುಖಾತ್ಮಜಾ ಪರ ಯಾಶ್ಚಾಹೃತ ಭೌಮವದೇ ಸಹಸ್ರಶಃ. ಹೇಗೆ ಬಂದ್ರು ನೋಡಿ. ರುಕ್ಮಿಣಿಯನ್ನ ಪರಮಾತ್ಮ ಕೈ ಹಿಡಿದ, ಹೇಗೆ ಪತ್ರ ಬರೆದು ಕಳಿಸ್ತಾರೆ. ರುಕ್ಮಿಣಿ ಬರೆದ ಪತ್ರ, ಅದರಲ್ಲಿ ಆ ಶಿಶುಪಾಲನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದಾರೆ, ನೀನು ಬಂದು ನನ್ನನ್ನ ಪಣಿಗ್ರಹಣ ಮಾಡಬೇಕು ಅಂತ ಕರೆದರೆ ಪರಮಾತ್ಮ ಕೂಡನೆ ಸ್ವೀಕಾರ ಮಾಡಬೇಕು. ಭಕ್ತಿಗೆ ಹೋಗ್ಬಿಡ್ತಾನ್ರಿ ಸ್ವಾಮಿ. ಅದೇ ತರ ಸತ್ಯಭಾಮ ಒಂದು ಮಣಿಯ ನೆಪದಿಂದ ಜಾಂಬವತಿಯನ್ನು, ಆ ಸಮಂತಕ ಮಣಿ ಅದರ ನೆಪದಿಂದ ಸತ್ಯಭಾಮೆಯನ್ನು ಜಾಂಬವತಿಯನ್ನು ಕೂಡ ವಿವಾಹವಾಗ್ತಾನೆ. ಇನ್ನು ನರಕಾಸುರನನ್ನು ಸಂಹಾರ ಮಾಡಿ 16,100 ಕೂಡ ಮದುವೆ ಆಗ್ತಾನೆ. ಈ ರೀತಿಯಾಗಿ ಅವರೆಲ್ಲ ಹಿಂದಿನ ಜನ್ಮದಲ್ಲಿ ಏನು ವ್ರತ ಸ್ನಾನ ಪೂಜಾದಿಗಳನ್ನ ಮಾಡಿದ್ರು ನಾ ಕಾಣೆ. ಪರಮಾತ್ಮನ ಕೈ ಹಿಡಿಬೇಕು ಅಂದ್ರೆ ಎಂತ ಸೌಭಾಗ್ಯದು. ಹಾಗೆ ಅಂತ ಆ ಸ್ತ್ರೀಯರೆಲ್ಲ ಒಂದು ಸ್ತ್ರೀ ಇನ್ನೊಂದು ಸ್ತ್ರೀ ಹತ್ರ ಈ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ರು. ಏತಾಃ ಪುರಾ ಸ್ತ್ರೀತ್ವಂ ಅವಾಪ್ತಯೇ ಸಮಂ ನಿರಸ್ತ ಶೋಕಂ ಭತ ಸಾಧು ಕುರ್ವತೆ ಯಾಸಾಂ ಗೃಹಾತ್ ಪುಷ್ಕರಲೋಚನಃ ಪತಿಃ ನ ಜಾತ್ಪೈತ್ಯ ಕೃತಿಭಿಃ ಪ್ರತಿಸ್ಪೃಶನ್. ಆ 16,100 ಜನರು ಅಂತೂ ಅವರು ಪುರುಷರಂತೆ, ಅಗ್ನಿಯ ಮಕ್ಕಳು. ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಸ್ತ್ರೀತ್ವ ಮಾಪಿರೆ. ಅವರು ಕೃಷ್ಣನನ್ನ ಕೈ ಹಿಡಿಬೇಕು ಅಂತ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿ ವಾಯುದೇವರ ಅನುಗ್ರಹವನ್ನು ಪಡ್ಕೊಂಡು ಅವರು ಸ್ತ್ರೀಯರಾಗಿ ಹುಟ್ಟಿದ್ದಾರೆ. ಅವರು ವಾಸ್ತವಿಕವಾಗಿ ಯಾರು? ಅಗ್ನಿಯ ಮಕ್ಕಳು. ಎಷ್ಟು ಸುಂದರವಾಗಿ, ಅಂದ್ರೆ ಭಕ್ತಿ ಯಾವ ಮಟ್ಟದಲ್ಲಿ ಇರ್ಬೇಕು ಅಂತ. ಹಿಂದಿನ ಜನ್ಮದಲ್ಲಿ ಅವರೆಲ್ಲ ಅಗ್ನಿಯ ಮಕ್ಕಳು, ವಾಯುದೇವರ ತಪಸ್ಸು ಮಾಡಿ ಸ್ತ್ರೀಯಾಗಿ ಹುಟ್ಟಿ ಪರಮಾತ್ಮನ ಕೈಯನ್ನ ಹಿಡಿದಿದ್ದಾರೆ. ಅಂತಹ ಪರಮಾತ್ಮನ ಕೃಷ್ಣನ ಅದ್ಭುತವಾದ ಒಂದು ಚೇಷ್ಟೆಗಳು, ಅದ್ಭುತವಾದ ಲೀಲೆಗಳು, ಅದ್ಭುತವಾದ ಒಂದು ಕರುಣೆ ಅನುಗ್ರಹ, ಅದನ್ನ ಅವರೆಲ್ಲ ಅನುಭವಿಸಿ ಕೊಂಡಾಡ್ತಾ ಇದ್ರು. ಈ ತರ ಪರಸ್ಪರ ಮಾತಾಡ್ಕೋತಾ ಇದ್ರು. ಹಾಗೆ ಅಂತ ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ.